ಮೊದಲನೇದು ಸೆಲ್ಫ್ ಲರ್ನಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಏನ್ ಹಾಗಂದ್ರೆ ಸ್ವಯಂ ಕಲಿಕಾ ವಿಧಾನ. ಹಾಗಂದ್ರೆ ಏನು ನೋಡಿ, ನಾನು ಒಂದು ತುಂಬಾ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಒಬ್ಬ ಮಗು ಅಥವಾ ಸ್ಟೂಡೆಂಟು ಸ್ಕೂಲು ಕಾಲೇಜಸ್ ಅಲ್ಲಿ ಆ ಟೀಚರ್ಸ್ ಅಥವಾ ಲೆಕ್ಚರ್ಸ್ ಕೊಡ್ತಕ್ಕಂಥ ನೋಟ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟಿದೆ. ಅವ್ರು ಕೊಡ್ತಕ್ಕಂಥ ನೋಟ್ಸು ಚಾಚು ತಪ್ಪದೆ ಪಾಲಿಸ್ತಾ ಇದೆ. ಇದೇನಾಗಿದೆ, ಒಳ್ಳೆ ಮಗುನೇ ಇಲ್ಲ ಅಂತ ಹೇಳ್ತಿಲ್ಲ, ಇಂಟೆಲಿಜೆಂಟೇ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಆ ಮಗು ಸಂಪೂರ್ಣವಾಗಿ ಆ ಟೀಚರ್ ಕೊಡ್ತಕ್ಕಂಥ ನೋಟ್ಸು ಅಥವಾ ಏನು ಕ್ವಶನ್ ಆನ್ಸರ್ಸು ಅಥವಾ ಆ ಮೆಟೀರಿಯಲ್ಸ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ. ಇಲ್ಲಿ ಪ್ರಾಬ್ಲಮ್ ಏನು ಹಾಗಾದ್ರೆ ಪುರುಷೋತ್ತಮ್? ಅದರಿಂದ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಇದೆ ನೋಡಿ. ಒಂದ್ ವೇಳೆ ಆ ಮಾಸ್ಟರ್ಗೆ ನಾಳೆ ಏನಾದ್ರು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೊಟ್ಟೋದ್ರೆ, ಇನ್ ಟೈಮ್ಗೆ ಅದೇ ಸಬ್ಜೆಕ್ಟ್ ಮಾಡ್ತಕ್ಕಂಥ ಟೀಚರ್ಸ್ ಬರ್ಲಿಲ್ಲ ಅಂದ್ರೆ, ಒಂದ್ ವೇಳೆ ನೀನ್ ಕಷ್ಟಪಟ್ಟು ವರ್ಷ ಪೂರ್ತಿ ಬರ್ದಿರ್ತಕ್ಕಂಥ ಒಂದು ನೋಟ್ಸ್ನ ಅಥವಾ ಅವ್ರು ಕೊಟ್ಟಿರೋ ನೋಟ್ಸ್ನ ಯಾರಾದ್ರೂ ಕದ್ದು ಬಿಟ್ರೆ ನೋಡಿ, ಅಲ್ಲಿಗೆ ಬ್ಲಾಂಕ್ ಆಗ್ಬಿಡ್ತೀವಿ. ಇದನ್ನೇ ಇಷ್ಟು ವರ್ಷಗಳಿಂದ ಸುಮಾರು ಸಂಸ್ಥೆಗಳಲ್ಲಿ ಮಾಡ್ಕೊಂಡ್ ಬಂದಿರೋದು. ಇದನ್ನ ನಾವು ಸ್ಪೂನ್ ಫೀಡಿಂಗ್ ಅಂತ ಕರಿತೀವಿ.